ಮಾತಾಡಿ ಸರ್. 90 ರೂಪಾಯಿ ಒಂದು ರೈಟು, 100 ರೂಪಾಯಿ ಒಂದು ರೈಟು, 120 ರೂಪಾಯಿ ಒಂದು ರೈಟು, 150 ರೂಪಾಯಿ, 130 ರೂಪಾಯಿ ಒಂದು ರೈಟು. ಇದು ಹೆಂಗಿದೆ? ಇದು ಸರ್ಕಾರಕ್ಕೆ ಅನ್ಬೇಕಾ ನಾವು ಇದು ಇಲ್ಲಿ ಭಕ್ತವ್ರಿಗೆ ಏನಾರು ಅನ್ಬೇಕಾ ಅಲ್ವರಾ? ಹಾಂ, ಇದಕ್ಕೆ ಆಕ್ಷನ್ ತಗೊಳ್ಳೋರು ಯಾರು? ಇಡೀ ದಿನ ಎಲ್ಲ ಕಾದಿದ್ದೀವಿ ಅಲ್ಲಿ ಕಲ್ಯಾಣನಗರದಲ್ಲಿ. ಇಡೀ ದಿನ ನೈಟು 1 ಗಂಟೆ ರಾತ್ರಿ ಗ್ಯಾಸ್ ಖಾಲಿ ಆಗೋಯ್ತು. ಮುಂದಕ್ಕೆ ಮತ್ತೆ ಅದ್ರ ಮಾಡಿದಾಗ 99 ರೂಪಾಯಿ, ಇದು 89 ರೂಪಾಯಿ 94 ಪೈಸೆ ಇದ್ದಿತ್ತು, ಬೆಳಿಗ್ಗೆಗೆ 100 ರೂಪಾಯಿ ಮಾಡಿದ್ರು ಅಲ್ವೇ. ಹಾಂ, ಇದು ಹೆಂಗೆ ಇದು? ಅದು ಅಧಿಕಾರಿಗಳು ಕೇಳುವಂಗಿಲ್ವ ಅದನ್ನ? ನಾವು ಮಾತ್ರ 20 ರೂಪಾಯಿ ತಗೊಬಿಟ್ರೆ ಏನು ಅದನ್ನು ರಿಲೇ ಮಾಡಿ ತೋರಿಸ್ತಾರೆ. ಹಾಂ, ಆಲೆ ಮಕ್ಕಳು ಬಂದು ಚೆಕ್ ಮಾಡ್ತಾರೆ ನಮಗೆ. ಈಗ ಇದನ್ನು ಚೆಕ್ ಮಾಡೋರು ಯಾರು ಅಲ್ವರಾ? ಹಾಂ, ಅದನ್ನು ಅಧಿಕಾರಿಗಳೇ ಕೇಳ್ಬೇಕು. ಈಗ ಬರಲಿ ಅಧಿಕಾರಿಗಳು ಬಂದು ಅದೇನು ಅದು ವಿಚಾರಣೆ ಮಾಡಿ. ಒಬ್ಬರು ಬಂದವ್ರ ಆಟೋದವ್ರು ಮಾತ್ರ 20 ರೂಪಾಯಿ ಕೇಳ್ಬಿಟ್ರು ಮಾತ್ರ ಏನು ಅದನ್ನು ದೊಡ್ಡ ರಿಲೇ. ಹಾಂ, ಅದು ಪೊಲೀಸ್ ಇಲಾಖೆಗೆ ಕೊಟ್ಬಿಡ್ತಾರೆ. ಅವ್ರು ಬಂದು ಮಕ್ಕಳಲ್ಲಿ ಆರ್ ಟಿ ಒ ಹಿಡೀರಿ, ಪೊಲೀಸ್ನವ್ರೆ ನೀವು ಹಿಡೀರಿ ಅಂತ ಮಾತ್ರ ಹೇಳೋಕೆ ಮಾತ್ರ ಆಯ್ತದೆ. ಹಾಂ, ಪರ್ಮನೆಂಟ್ ರಿನ್ಯೂವಲ್ ಇಲ್ಲ, ಏನಾದ್ರು 20 ರೂಪಾಯಿ ಕೇಳ್ಬಿಟ್ಟು ರಫೀಜು ಅಂತ ಕೇಸ್ ಹಾಕಿದ್ರೆ ವೈಲೇಟ್ ಕೇಸ್ ಅವೆಲ್ಲ ಹಾಕ್ತಾರೆ. ಇವಕ್ಕೆ ಅವ್ರು ಕೇಸ್ ಹಾಕೋರು ಇಲ್ವಾ? ಎಷ್ಟು ದಿನದಿಂದ ಸರ್ ಇದು ಸಮಸ್ಯೆ ಆಗ್ತಿರೋದು? ಯಾರು ತಿಂಗಳಾಯ್ತು. ಅಲ್ಲಿಂದ ಒಬ್ಬ ಆಫೀಸರ್ ಕೂಡ ಏನು ಇದ್ರ ಬಗ್ಗೆ ಯಾರು ಇದೇ ಮಾಡಿಲ್ಲ. ಹಾಂ, ಇವ್ರ ಮೇಲೆ ಅವ್ರು ಎಂತ ಹಾಕ್ತಾರೆ, ಅವ್ರ ಮೇಲೆ ಇವ್ರು ಎಂತ ಹಾಕ್ತಾರೆ, ನಾವು ಯಾರು ಕೇಳೋಣ? ನಾವು ಇಲ್ಲಿಯವ್ರು ಕೇಳ್ಬೇಕಲ್ವಾ? ನಮ್ಮ ಇದ್ದೀವಿ ಇಲ್ಲಿ, ಈಗ ಇಲ್ಲಿಯವ್ರನ್ನ ಕೇಳ್ಬೇಕು ನಾವು. ಹಾಂ, ಅದಕ್ಕೆ ಉತ್ತರ ಕೊಡೋರು ಒಬ್ಬರು ಇಲ್ಲ. ಆಟೋದವ್ರು ಮಾತ್ರ ಏನಾದ್ರು ಮಾಡಿಬಿಟ್ರೆ ಮಾತ್ರ ಅದನ್ನು ದೊಡ್ಡ ಹೈಲೈಟ್ ಮಾಡ್ತಾರೆ. ಇದನ್ನು ಮಾಡೋರು ಇಲ್ವಾ? ಈಗ ಅವತ್ತಿಂದ ನೋಡ್ತಲ್ಲ ಅವ್ರಿಗೆ ಕಣ್ಣಿಂದ ಯಾರು ಹೆಂಗೇನು ಮಾಡ್ತಾರೆ ಅಂತ. ನಮ್ಮನ್ನು ಮಾತ್ರ ಇಮಿಡಿಯೇಟಾಗಿ ವೈಲೇಟ್ ಕೇಸ್ ಹಾಕ್ಬಿಟ್ರಪ್ಪ ಅವ್ರಿಗೆ ಅಂದ್ಬಿಡ್ತಾರೆ. ಈಗ ಇದು ಬಂದು ಕೇಳಲಿ ಬಿಡ್ರಿ. ಅದು ಹೆಂಗೆ? ಈಗ ಬೆಂಗಳೂರಿಗೆ ಎಲ್ಲ ಬರ್ಬೋದು, ಎಲ್ಲ ಟೆನ್ನು ಅದು ತಾನೆ. ಒಂದೊಂದು ಕಡೆ ಒಂದೊಂದು ರೈಟ್ ಇದೆಯಲ್ಲ, ಅದನ್ನು ಬಂದು ಕೇಳಲಿ ಬಿಡ್ರಿ ಅಧಿಕಾರಿಗಳು. ಹಾಂ, ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಅಂತ ಅದನ್ನು